ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಲೈವ್ ಇರಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಏನಂದ್ರೆ ಈ ಕಡೆ ಗುಜರಾತ್ ಜೈಂಟ್ಸ್ ಮಹಿಳೆಯರ ತಂಡ ಅವರು ಪ್ಲೇ ಆಫ್ಸ್ಗೆ ಪ್ರವೇಶ ಪಡೆದಿದ್ದಾರೆ. ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಈಗ ಗುಜರಾತ್ ಜೈಂಟ್ಸ್ ವಿಮೆನ್ಸ್ ತಂಡ ಪ್ಲೇ ಆಫ್ಸ್ಗೆ ಹೋಗಿದ್ದಾರೆ. ಅಂದ್ರೆ ಎಲಿಮಿನೇಟರ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಮುಂಬೈ ಇಂಡಿಯನ್ಸ್ ಅವ್ರು ಏನಪ್ಪಾ ಅಂದ್ರೆ ಇವಾಗ DC ಮೇಲೆ ಅವಲಂಬನೆ ಆಗಿದ್ದಾರೆ ಅಂತ. ಯಾಕಂದ್ರೆ ನಾಡಿದ್ದು DC ಮ್ಯಾಚ್ ಇದೆ. ಸೊ DC ವರ್ಸಸ್ UP ವಾರಿಯರ್ಸ್ ಆ ಮ್ಯಾಚ್ ಏನಾದ್ರು DC ಗೆದ್ಬಿಟ್ರೆ ಮುಂಬೈ ಇಂಡಿಯನ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಅವರು DC ಅವರಂತೂ ರೊಚ್ಗೆದ್ಬಿಟ್ಟು ಆಡ್ತಿದ್ದಾರೆ. ನೋಡ್ಬೇಕು UP ವಿರುದ್ಧ ಏನ್ ಮಾಡ್ತಾರೆ ಅಂತ. ಸೊ ಇದು ಒಂಥರ ಮುಂಬೈ ಇಂಡಿಯನ್ಸ್ ಫುಲ್ ಇವ್ರ ಮೇಲೆನೆ ಡಿಪೆಂಡ್ ಆದಂಗಿದೆ DC ಮೇಲೆ. ಯಾಕಂದ್ರೆ ಇವ್ರದ್ದು 8 ಮ್ಯಾಚ್ ಅಲ್ಲಿ 3 ಗೆದ್ಬಿಟ್ಟಿದ್ದಾರೆ, ಒಂದು 5 ಸೋತಿದ್ದಾರೆ. ಆ ತರ ಒಂಥರ ಕ್ರೇಜಿ ನಡೀತಾ ಇದೆ ಸದ್ಯಕ್ಕಂತೂ. ಲಾಸ್ಟ್ ಮ್ಯಾಚ್ ಕೂಡ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಗುರು WPL ಅಲ್ಲಿ. ಬಟ್ ಏನೇ ಹೇಳಿ ನೀವು, ಹರ್ಮನ್ ಪ್ರೀತ್ ಕೌರ್ ನಮ್ಮ ಹರ್ಮನ್ ದೀದಿ ಅವ್ರಿಗೆ ನಮ್ಮ ಕಡೆಯಿಂದ ಸಲ್ಯೂಟ್ ಹೊಡಿಯೋಣ ಅಂತ. ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು ಮುಂಬೈ ಇಂಡಿಯನ್ಸ್ ಪರವಾಗಿ. ಬಟ್ ಗ್ಯಾಪಲ್ಲಿ ಲಾಸ್ಟಲ್ಲಿ ಮಿಸ್ ಆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಸಪೋರ್ಟೇ ಸಿಗ್ಲಿಲ್ಲ ಗುರು. ಏನಪ್ಪ ಅದು ಸಪೋರ್ಟ್ ಏನಾದರೂ ಇದ್ದಿದ್ರೆ ಮುಂಬೈ ಇಂಡಿಯನ್ಸ್ ಈಸಿನಿ ಗೆಲ್ಬೋದಾಗಿತ್ತು ಅಂತ. ಯಾಕಂದ್ರೆ ಹರ್ಮನ್ ದೀದಿ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರು ಅಂತ. ಇನ್ನು ಡೈರೆಕ್ಟ್ ಆಗಿ ಪಂದ್ಯಕ್ಕೆ ಬರೋದಾದ್ರೆ ವಿಮೆನ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, 167 ರನ್ ಹೊಡಿತಾರೆ ಗುರು. ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು. 20 ಓವರ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಈ ಕಡೆ ಸೋಫಿ ಡಿವೇನು ಮತ್ತೆ ಬೆತ್ಮೋನಿ ಇಬ್ರು ಓಪನಿಂಗ್ ಬರ್ತಾರೆ. ಬೆತ್ಮೋನಿ ಕಡೆಯಿಂದ ಏನು ಬರಲಿಲ್ಲ ಈ ಮ್ಯಾಚ್ ಅಲ್ಲಿ. ಸೋಫಿ ಡಿವೇನ್ ಕೂಡ ಅವರು ಒಂದು ಏನು ಸ್ಟ್ಯಾಂಡರ್ಡ್ ಇದೆ ಅಲ್ಲ, ಆ ಸ್ಟ್ಯಾಂಡರ್ಡ್ ತಕ್ಕಂಗೆ ಬ್ಯಾಟಿಂಗ್ ಬರಲಿಲ್ಲ. ಬಟ್ ಸ್ಟಿಲ್ 25 ರನ್ ಏನೋ ಹೊಡಿತಾರೆ. ಬಟ್ ಒಳ್ಳೆ ನಾಕ್ ಬಂದಿದ್ದು ಅನುಷ್ಕಾ ಶರ್ಮಾ ಅವ್ರ ಕಡೆಯಿಂದ. ಸ್ಟ್ರೈಕ್ ರೇಟ್ ಕಮ್ಮಿನೇ ಆಗಿರ್ಬೋದು, ಬಟ್ ಆದ್ರೂ ಸೋಫಿ ಡಿವೆನ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಗುರು. ಬೆತ್ಮೋನಿ ಔಟ್ ಆದ್ರಲ್ಲ, ಬೇಗ ಔಟ್ ಆದ್ಮೇಲೆ ಸೋಫಿ ಡಿವೆನ್ ಮತ್ತೆ ಅನುಷ್ಕಾ ಶರ್ಮಾ ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಬಟ್ ಆ ಪಾರ್ಟ್ನರ್ಶಿಪ್ 69 ಏನೋ ಆಗಿರುತ್ತೆ. ಆ ಟೈಮಲ್ಲಿ ಗ್ಯಾಪಲ್ಲಿ ಅಮೇಲಿಯಾ ಕೇರ್ ಬಂದ್ಬಿಟ್ಟು ಬಕ್ಕಂತ ಔಟ್ ಮಾಡಿಬಿಡ್ತಾರೆ. ಅನುಷ್ಕಾ ಶರ್ಮಾ ಅವ್ರನ್ನ ಔಟ್ ಮಾಡಿಬಿಡ್ತಾರೆ. ಅಲ್ಲಿ ಏನಂದ್ರೆ 69ಕ್ಕೆ 2 ವಿಕೆಟು. ಆಮೇಲೆ ನೆಕ್ಸ್ಟ್ ಓವರೇ ಸೋಫಿ ಡಿವೆನು ಅವ್ರು ಕೂಡ ಔಟ್ ಆಗಿಬಿಡ್ತಾರೆ ಗುರು. ಒಂದು ಟೈಮಲ್ಲಿ ಏನಂದ್ರೆ 10 ಓವರ್ 1 ಬಾಲು 71 ರನ್ 3 ವಿಕೆಟು. ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರು ಗುಜರಾತ್ ಜೈಂಟ್ಸ್ ಅವರು ಅಂತ ಹೇಳ್ಬೋದು. ಬಟ್ ಏನಂದ್ರೆ ಈ ಕಡೆ ಆಸ್ಟ್ರೇಲಿಯನ್ ಪೇರ್ ಇಬ್ರು, ಆಶ್ಲೆ ಗಾರ್ಡ್ನರ್ ಕ್ಯಾಪ್ಟನ್, ಆಮೇಲೆ ಈ ಕಡೆ ಜಾರ್ಜಿಯಾ ಬೇರಾಮ್ ಇಬ್ರು ಒಂಥರ ಕ್ರೇಜಿ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಅದು ಏನಂದ್ರೆ 43 ಬಾಲಲ್ಲಿ 71 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಇವರಿಬ್ಬರ ಕಡೆಯಿಂದ. ಇವರು ದಾಡ ಬಾಡ ಅಂತ ಹೊಡೆದಿದ್ದು. ಸ್ಪೆಷಲಿ ಗಾರ್ಡ್ನರ್ ಅಂದ್ರೆ ಅವರು ಮೇಡಮ್ ಅಂತೂ ಅವ್ರು ಬಿಟ್ಟು ಆಡಿದ್ರು. 28 ಬಾಲಲ್ಲಿ 46 ಏನೋ ಬಂತು. ಈ ಕಡೆ ವ್ಯಾರ್ಯಾಮ್ ಕಡೆಯಿಂದ 26 ಬಾಲ್ಗೆ 44 ಎಲ್ಲ ಬಂತು. ಇಬ್ರದ್ದು ಒಳ್ಳೆಯ ಪಾರ್ಟ್ನರ್ಶಿಪ್ ಬಂತು ಗುರು. ಈ ಒಂದು ಪಾರ್ಟ್ನರ್ಶಿಪ್ ಇಂದ ಅವರು 167ವರೆಗೂ ಹೋಗೋಕ್ಕೆ ಸಾಧ್ಯವಾಯಿತು ಅಂತ. ಇನ್ನು ಮುಂಬೈ ಇಂಡಿಯನ್ಸ್ ಅವರಂತೂ ಅಫ್ಕೋರ್ಸ್ ಫೀಲ್ಡಿಂಗ್ ಒಂಚೂರು ಆ ಕಡೆ ಈ ಕಡೆನೇ ಇತ್ತು. ಏನು ಅಷ್ಟೊಂದು ಕ್ರೇಜಿ ಫೀಲ್ಡಿಂಗ್ ಮಾಡಲಿಲ್ಲ. ಆಮೇಲೆ ಬೌಲಿಂಗ್ ಕೂಡ ಆ ಕಡೆ ಒಂಥರ ಏನಪ್ಪ ಸ್ವಲ್ಪ ಬಿಡ್ತೆಲ್ಲ ಕೊಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆಮೇಲೆ ಅಮೇಲಿಯಾ ಕೇರ್ ಒಂಚೂರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಗುರು. 4 ಓವರ್ 29ಕ್ಕೇನೋ 2 ವಿಕೆಟ್ ಏನೋ ತೆಗೆದ್ರು. ಬಟ್ 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ಸ್ ತೆಗೆದ್ರು. ಇನ್ನು ಮುಂಬೈ ಇಂಡಿಯನ್ಸು ಅವ್ರು ಬರ್ತಾರೆ ಬ್ಯಾಟಿಂಗ್ಗೆ, 168 ಟಾರ್ಗೆಟು. ಸೊ ಒಂಥರ ಹೆಂಗಂದ್ರೆ ಈ ಕಡೆ ಸಜೀವ ಸಜನಾ ಮತ್ತೆ ಇನ್ನೊಬ್ರು ಯಾರಪ್ಪ ಹ್ಯಾಲಿ ಮ್ಯಾಥ್ಯೂಸ್ ಅವರು ಒಂಥರ ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸೋಣ, ಓಪನಿಂಗ್ ಚೆನ್ನಾಗಿ ಮಾಡೋಣ ಅಂತ ಬರ್ತಾರೆ. ಬಟ್ ಇಬ್ರು ಸ್ವಲ್ಪ ಜಾಸ್ತಿನೇ ತಡ್ಕಾಡ್ಬಿಟ್ರು ಅಂತ ಹೇಳ್ಬೋದು ಗುರು. ಈ ಕಡೆ ಸಜಾನಾ ಮೇಡಮ್ 25 ಬಾಲ್ಗೆ 26 ರನ್ ಹೊಡೆದ್ರೆ ಏನು ಹೇಳೋದು ಅಂತ. ಆಮೇಲೆ ಈ ಕಡೆ ಹ್ಯಾಲಿ ಮ್ಯಾಥ್ಯೂಸ್ ಒಂಥರ ಹೋದ ಮ್ಯಾಚಲ್ಲಿ ನಮ್ಮ RCB ವಿರುದ್ಧ ಸಖತ್ತಾಗಿ ಆಡ್ಕೊಟ್ಟಿದ್ರು. ಅವರು ಫ್ಲಾಪ್ ಆಗಿಬಿಟ್ರು ಅಂತ. ಬ್ಯಾಟಿಂಗಲ್ಲಿ 8 ಬಾಲ್ 6 ರನ್ ಎಲ್ಲ ಹೊಡಿತಾರೆ. ಆಮೇಲೆ ಬ್ರಂಟು ಏನಂದ್ರೆ ಇವ್ರಿಗೆ ಬೆನ್ನೆಲುಬೆ ಬ್ರಂಟು, ನ್ಯಾಟ್ ಸೇವಿಯರ್ ಬ್ರಂಟು. ಬಟ್ ಇವರು ಹೆಂಗಂದ್ರೆ 2 ರನ್ ಅಷ್ಟೇ ಹೊಡಿತಾರೆ ಗುರು. ಹೋದ ಮ್ಯಾಚು ಸೆಂಚುರಿ ಹೊಡೆದಿದ್ರು, ಬಟ್ ಈ ಮ್ಯಾಚ್ 2 ರನ್ ಹೊಡಿತಾರೆ. ಸೊ ಅದು ಒಂಥರ ಇವ್ರಿಗೆ ಹೆವಿ ನುಂಗಲಾರದ ತುತ್ತಾಗ್ಬಿಡ್ತು ಮುಂಬೈ ಇಂಡಿಯನ್ಸ್ ಅವ್ರಿಗೆ ಅಂತ. ಫಾರ್ಮಲ್ಲಿರೋ ಪ್ಲೇಯರೇ 2 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ಅಂತಂದರೆ ಅಫ್ಕೋರ್ಸ್ ಅದು 6 ಹೊಡೆಯೋ ಅಂಥದ್ದೇ ಇತ್ತು. 6 ಹೊಡೆಯೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅನುಷ್ಕಾ ಶರ್ಮಾ ಒಳ್ಳೆ ಕ್ಯಾಚ್ ಹಿಡಿದ್ರು ಅಂತ. ಅಲ್ಲಿ ಏನಂದ್ರೆ ಒಂಥರ 37 ರನ್ಗೆ 3 ವಿಕೆಟ್ ಹೋಗಿರುತ್ತೆ ಇವ್ರದ್ದು. ಬಟ್ ಅಲ್ಲಿಂದ ಅಮೇಲಿಯಾ ಕೇರ್ ಮತ್ತೆ ಈ ಕಡೆ ಹರ್ಮನ್ ದೀದಿ ಇಬ್ರು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ನೋಡ್ತಾರೆ. ಚೆನ್ನಾಗಿ ಬೆಳೆಸ್ತಾರೆ, ಸ್ವಲ್ಪ ಒಂದು 40-50 ರನ್ ಎಲ್ಲ ಹೊಡಿತಾರೆ. ಬಟ್ ಆಮೇಲೆ ಈ ಕಡೆ ಅಮೇಲಿಯಾ ಕೇರು ಜಾರ್ಜಿಯಾ ಬೇರಾಮ್ಗೆ ಕಟ್ ಶಾಟ್ ಹೊಡಿಯೋಕೆ ಔಟ್ ಆಗ್ತಾರೆ. ಅಮನ್ಜೋತ್ ಕಡೆಯಿಂದ ಏನೂ ಬರಲ್ಲ. ಕೊನೆಯಲ್ಲಿ ಹೆಂಗೆ ಆಗ್ಬಿಡುತ್ತೆ ಅಂದರೆ ಹರ್ಮನ್ ದೀದಿ ಮೇಲೇ ಎಲ್ಲ ಬಂದ್ಬಿಡುತ್ತೆ ಗುರು. ಅವರು ಒಂಥರ ಪಾಪ ಪ್ರೆಷರ್ ಹಾಕೊಂಡು 82 ರನ್ ಹೊಡಿತಾರೆ ಗುರುವೆ. 48 ಬಾಲ್ಗೆ 8 ಓವರ್ಗೆ 82 ಹೊಡೆದಂಗೆ. ಏನ್ರಿ ಅದು ಲಿಟ್ರಲಿ ಸಕ್ಕಾದಾಗ ಆಡಿದ್ರು ಹರ್ಮನ್ ದೀದಿ ಅವರು. ಯೂಶ್ವಲಿ ಗುಜರಾತ್ ಅಂತ ಬಂದರೆ, ಅದು ಚೇಸ್ ಅಂತ ಬಂದರೆ ಪಕ್ಕಾ ವಿನ್ ಮಾಡಿಸ್ಕೊಡ್ತಾರೆ, ಪಕ್ಕಾ ರನ್ಸ್ ಹೊಡಿತಾರೆ ಅನ್ನೋ ಥರನೇ ಇತ್ತು. ಆ ಒಂದು ಪ್ರತೀತಿ ಇದೆ ಅನ್ನೋ ಥರ. ಸೊ ಈ ಮ್ಯಾಚಲ್ಲೂ ಪಕ್ಕ ಇವ್ರು ಹೊಡೆದ್ಬಿಟ್ಟು ರನ್ಸ್ ಎಲ್ಲ ಹೊಡೆದ್ಬಿಟ್ಟು ಗೆಲ್ಲಿಸ್ಕೊಡ್ತಾರೆ ಮುಂಬೈನ ಅಂತಲೇ ಅಂದ್ಕೊಂಡಿದ್ರು. ಕೊನೆಯಲ್ಲಿ ಆಗಲಿಲ್ಲ ಗುರು, ಸಪೋರ್ಟೇ ಇರಲಿಲ್ಲ ಬೇರೆಯವ್ರ ಕಡೆಯಿಂದ. ಸೊ ಅದು ಒಂಚೂರು ಮುಂಬೈ ಇಂಡಿಯನ್ಸ್ಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು.
ಕೊನೆದಾಗ ಹಂಗೋ ಹೆಂಗೋ ಆಗ್ಬಿಟ್ಟು ಲಾಸ್ಟ್ ಓವರ್ವರೆಗೂ ಸಕ್ಕದ ಅಂದ್ರೆ ಲಾಸ್ಟ್ ಓವರ್ವರೆಗೂ ಬಂದಿತ್ತು ಮ್ಯಾಚು. ಲಾಸ್ಟ್ ಓವರ್ ಅಷ್ಟೇ ಟ್ರೈ ಮಾಡಿದ್ರು ಹರ್ಮಂದಿದಿ, ಬಟ್ ಜಾಸ್ತಿ ರನ್ಸ್ ಎಲ್ಲ ಇರೋದ್ರಿಂದ ಆ ಕಡೆ ಸಪೋರ್ಟ್ ಕೂಡ ಇಲ್ಲದೆ ಇರೋದ್ರಿಂದ ಆಗ್ಲಿಲ್ಲ. ಗ್ಯಾಪ್ ಅಲ್ಲಿ 11 ರನ್ನಿಂದ ಗುಜರಾತ್ ಜೈನ್ಸ್ ಅವರು ಗೆಲ್ತಾರೆ. ಸೂಪರ್ ವಿನ್ ಅಂತ ಹೇಳ್ತೀನಿ. ಒಂಥರ ಕ್ರೇಜ್. ಇವಾಗ DC ವಿಮೆನ್ಸ್ದು ಏನು ಮ್ಯಾಚ್ ಇದೆ ಅಲ್ಲ, ಲಾಸ್ಟ್ ಮ್ಯಾಚು, ಅದು ಕೂಡ ಏನಪ್ಪ ಸುಮ್ಮನೆ ಡೆಡ್ ರಬ್ಬರ್ ಅಂತ ಇಲ್ಲ. ಆ ಮ್ಯಾಚು ಎಲ್ಲರೂ ಕೂತ್ಕೊಂಡು ನೋಡಬೇಕು, ಹೆಂಗೆ ಏನು ಯಾರು ಬರ್ಬೋದು ಎಲಿಮಿನೇಟರ್ಗೆ ಅಂತ ನೋಡಬೇಕು. ಅದೊಂಚೂರು ಚೆನ್ನಾಗಿರುತ್ತೆ. DC ಏನಾದರೂ ಬರುತ್ತಾ ಗೆದ್ಬಿಟ್ಟು, ಅಥವಾ DCಗೆ UP ಚಮಕ್ ಕೊಟ್ಬಿಟ್ಟು ಈ ಕಡೆ ಮುಂಬೈ ಇಂಡಿಯನ್ಸ್ ಏನಾದರೂ ಕ್ವಾಲಿಫೈ ಆಗ್ತಾರ ನೋಡಬೇಕು. ಸಕ್ಕತ್ತಾಗಿರುತ್ತೆ. ನಮ್ದು RCB ಅಂತೂ ಆಲ್ರೆಡಿ ಫೈನಲ್ಗಂತೂ ಹೋಗಾಗಿದೆ. ಅದೊಂಥರ ಖುಷಿ ವಿಚಾರ. ಇನ್ನು ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ 5th T20 ಮ್ಯಾಚ್ ಇದೆ. ಎಸ್ ಅಫ್ಕೋರ್ಸ್ ನಾವು ಆಲ್ರೆಡಿ ಸೀರೀಸ್ ಗೆದ್ದಾಗಿದೆ. ಬಟ್ ಏನಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಇನ್ ಔಟ್ ಯಾರಾಗ್ಬೋದು ಅಂತ. ಅಫ್ಕೋರ್ಸ್ ಈ ಕಡೆ ನಮ್ಮ ಇಶಾನ್ ಕಿಶನ್ ಇನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಒಂದು ಒಳ್ಳೆ ಅಪಾರ್ಚುನಿಟಿ ನಮ್ಮ ಸಂಜು ಸ್ಯಾಮ್ಸನ್ ಅವ್ರಿಗೆ ಅವರ ಹೋಮ್ ಟೌನಲ್ಲೇ ಅಂದರೆ ತಿರುವನಂತಪುರಮಲ್ಲೇ ಇರೋದ್ರಿಂದ ಒಂಚೂರು ಸಕ್ಕತ್ತಾಗಿ ಆಡ್ಕೊಳ್ಳಿ ನಮ್ಮ ಸಂಜು ಸ್ಯಾಮ್ಸನು ಅಂತ. ಯಾಕಂದರೆ ರನ್ಸೇ ಬಂದಿಲ್ಲ ಗುರು, 4 ಮ್ಯಾಚ್ ಆಯಿತು, ಅಷ್ಟೊಂದೇನು ರನ್ಸೇ ಬಂದಿಲ್ಲ. ಸೊ ಒಂಥರ ಅಪಾರ್ಚುನಿಟಿ ಸಕ್ಕತ್ತಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಸಂಜು ಸ್ಯಾಮ್ಸನ್ ಅಂತ. ನಾಳೆ ಮ್ಯಾಚ್ ಮಾತ್ರ ಚೆನ್ನಾಗಿರಲಿ, ಸೂಪರ್ ಆಗಿರಲಿ. ಆಮೇಲೆ ಈ ಒಂದು ಮ್ಯಾಚು WPL ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.